ನೀಡ್ ಎಕ್ಸರ್ಸೈಸ್. ಯಾರಿಗೆ ಎಕ್ಸರ್ಸೈಸ್ ಒಂದು ಅವಶ್ಯಕತೆ ಇದೆ? ಕೆಲಸ ಸ್ಟೇಯಿಂಗ್ ಆಕ್ಟಿವ್ ಫ್ರಮ್ ಮಾರ್ನಿಂಗ್ ಈವ್ನಿಂಗ್ ಇದೆಲ್ಲ ಅದು ಮಾಡದಿದ್ದಕ್ಕೆ ದೇ ನೀಡ್ ಎಕ್ಸರ್ಸೈಸ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸರಿ, ಕೆಲಸ ಮಾಡಿದ್ರೆ ಕುಂತ ಹಾರ್ಟ್ ಯಾವತ್ತರ ಕೆಲಸ ಮಾಡಿದ್ರೆ ಕುಂತಿದ್ದ, ಮತ್ತೆ ಯಾಕೆ ಹಾರ್ಟಿಗೆ ಎಕ್ಸರ್ಸೈಸ್ ಅಂತ ಮಾಡ್ಕೊಂಡು ಹೋಗ್ತೀರಾ? ಎವ್ರಿ ಸೆಕೆಂಡ್, ಪ್ರತಿ ನಿಮಿಷ 72 ಸಲ ಬರ್ತಾ ಇದೆ. ನೀವು ಊಟಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ನೀವು ಸಾಯೋವರೆಗಿನ ಜೊತೆಗೆ ಕೆಲಸ ಮಾಡದಲೇ ಇಲ್ಲವೇ ಇಲ್ಲ ಅಂತ ಹಾರ್ಟಿಗೆ ಎಕ್ಸರ್ಸೈಸ್ ಮಾಡೋದು. ಹಾರ್ಟ್ ಎಕ್ಸರ್ಸೈಸ್ ಅಂತಾನೆ ಹೇಳ್ತಾರೆ. ಹೌ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್? ಇನ್ನೊಂದಿಷ್ಟು ತೊಂದರೆ ಮಾಡ್ದಂಗೆ ಅದು. ಎಕ್ಸರ್ಸೈಸ್ ಮಾಡಿ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಕ್ಕಂಥದ್ದು. ಡೋಂಟ್ ಪೇನ್ ಯುವರ್ ಹಾರ್ಟ್, ಯು ಮಸ್ಟ್ ಟ್ರೈನ್ ಯುವರ್ ಹಾರ್ಟ್. ಹಾರ್ಟಿಗೆ ಬೇಕಾಗಿರೋದು ಟ್ರೈನಿಂಗು, ಎಕ್ಸರ್ಸೈಸ್ ಅಲ್ಲ. ಏನು ಟ್ರೈನಿಂಗ್ ಅಂತಂದ್ರೆ, ಎಮೋಷನ್ಸ್ ಇದ್ದಾಗ ನೋಡಿ, 2 ತಿಂಗಳು ಒಂದು ಎಮೋಷನ್ಸ್ ನಮ್ಮ ಹಾರ್ಟ್ ರೇಟನ್ನು ವೇರಿಯೇಷನ್ ಮಾಡುತ್ತೆ. ಫಿಯರ್, ಭಯ, ಆಂಗ್ಸೈಟಿ ಇದ್ದಾಗ ಹಾರ್ಟ್ ರೇಟ್ ವೇರಿಯೇಷನ್ ಆಗುತ್ತೆ. ಅದನ್ನೇ ಹ್ಯಾಂಡಲ್ ಮಾಡ್ತಕ್ಕಂಥದ್ದನ್ನು ಹಾರ್ಟಿಗೆ ಟ್ರೈನ್ ಮಾಡಬೇಕು. ಹಾರ್ಟ್ ನೀಡ್ ಟು ಬಿ ಟ್ರೈನ್ಡ್ ಕಂಟ್ರೋಲಿಂಗ್ ದಿ ಎಮೋಷನ್ಸ್, ಒನ್ ಥಿಂಗ್. ಎರಡನೇದಾಗಿ ಮತ್ತೆ ಏನು, ಹಾರ್ಟಿಗೆ ಬೇಕಾಗಿರೋದೇನು? ಆಕ್ಸಿಜನ್ ಕಡಿಮೆ ಆಯಿತು ಅಂತಂದರೆ ಅದನ್ನ ಟ್ರೈನಿಂಗ್ ಮಾಡಬೇಕು. ನೋಡಿ, ಸ್ವಲ್ಪ ಕಡಿಮೆ ಆಕ್ಸಿಜನ್ ಇದ್ರೂ ಕೂಡ ನೀವು ಕೆಲಸ ಮಾಡಬೇಕು ಅನ್ನತಕ್ಕಂಥ ಒಂದು ಟ್ರೈನಿಂಗ್ ಕೊಡಬೇಕು ಹಾರ್ಟಿಗೆ. ಎರಡನೇದಾಗಿ ಎಮೋಷನ್ಸ್ ಇದ್ರೂ ಕೂಡ ನೀನು ಹಾರ್ಟ್ ರೇಟ್ ಜಾಸ್ತಿ ಆಗೋದು. ಯಾರು ಬೈದ್ರು ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಎಕ್ಸಾಮ್ ಟೆನ್ಷನ್ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಯಾವುದು ಆಗದಂಗೆ ಹಾರ್ಟಿಗೆ ಟ್ರೈನಿಂಗ್ ಬೇಕು. ಬೆಸ್ಟ್ ವೇ ಇಸ್ ಇಂಡ್ಯೂಸಿಂಗ್ ಹೈಪಾಕ್ಸಿಯಾ ಅಂತ, ಅಂದರೆ ಆಕ್ಸಿಜನ್ ಸ್ವಲ್ಪ ಕಮ್ಮಿ ಮಾಡಬೇಕು. ಆಕ್ಸಿಜನ್ ಕಮ್ಮಿ ಮಾಡೋದಂಗೆ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಬ್ರೆತ್ ಹೋಲ್ಡಿಂಗ್ ಮಾಡ್ತೀವಿ. ಅದೇ ಇಟ್ಸೆಲ್ಫ್ ಇಸ್ ಎನ್ ಎಕ್ಸರ್ಸೈಸ್. ಬ್ರೆತ್ ಹೋಲ್ಡ್ ಮಾಡೋದು, ಇನ್ಹೇಲ್ ಮಾಡಾದ್ರು ಸ್ಟಾಪ್ ಮಾಡಿದ್ರು, ಎಕ್ಸೇಲ್ ಮಾಡೋದು ಸ್ವಲ್ಪ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಂಗೆ ಹಿಡ್ಕೊಂಡ್ಬಿಡ್ಬೇಡಿ. ಡಾಕ್ಟರ್ ಹೇಳಿದಾರೆ ಅಂತಲ್ಲ. ಹೈಪಾಕ್ಸಿಯಾ ಏನಾಗುತ್ತಲ್ಲ, ಆಕ್ಸಿಜನ್ ಕಮ್ಮಿ ಅಂತ ಅನ್ಸುತ್ತಲ್ಲ, ಅವಾಗ ನೀವು ಕೊಲ್ಯಾಟ್ರಲ್ಸ್ ಏನು ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಇಟ್ಸ್ ಟ್ರೈನಿಂಗ್ ಅವ್ರ ಹಾಕೋದು. ಕಡಿಮೆ ಆಕ್ಸಿಜನ್ ಇದ್ರೂ ಕೂಡ ನಾನು ಬಿಡಲ್ಲ, ಅಂತ ಕೆಲಸ ಮಾಡ್ತೀನಿ. ನಾಳೆ ಬ್ಲಾಕ್ಸ್ ಇದ್ರೂ ಕೂಡ ನಾನು ಕೆಲಸ ಮಾಡ್ತೀನಿ. ನಮ್ದು ಟ್ರೈನಿಂಗ್ನ ಹಾರ್ಟಿಗೆ ಮಾಡಬೇಕು.